ನೋಡ್ರಪ್ಪ, ಇದು ಮಾಲ್ ರೋಡ್. ಸ್ಟಾರ್ಟಿಂಗಲ್ಲೇ ಅಟಲ್ ಬಿಹಾರಿ ವಾಜಪೇಯಿನ ನಿಲ್ಲಿಸೋರೆ, ಒಂದು ಭಾರತ ಧ್ವಜನ ಕೂಡ ಹಾಕಿದ್ದಾರೆ. ಈ ರೋಡಲ್ಲಿ ನೀವೇನು ಪರ್ಚೇಸ್ ಮಾಡಬೇಕಾದ್ರೂ ತುಂಬ ಹುಷಾರಾಗಿ ಪರ್ಚೇಸ್ ಮಾಡಿ. ಯಾಕಂತಂದರೆ ಇಲ್ಲಿ ತುಂಬ ಸ್ಕ್ಯಾಮ್ಸ್ ಆಗುತ್ತೆ. ಎಲ್ಲ ಟೂರಿಸ್ಟ್ಗಳು ಇಲ್ಲಿಗೆ ಬರ್ತಾರೆ. ನೀವಿನ್ನೂ ಈ ಥರ ನೋಡಿ, ನಾನು ಹಾಕ್ಕೊಂಡಿದ್ದೀನಲ್ಲ ಈ ಥರದ ಬಟ್ಟೆನ ನೀವೇನಾದ್ರು ಪರ್ಚೇಸ್ ಮಾಡಬೇಕು ಅಂದರೆ ನೀವು ಓಲ್ಡ್ ಮನಾಲಿಗೆ ಹೋಗಬೇಕು. ಇಲ್ಲಿ ಎಲ್ಲ ಸ್ವಲ್ಪ ಮಾಡರ್ನೈಸ್ಡ್ ಬಟ್ಟೆಗಳು ಸಿಗುತ್ತೆ ಮತ್ತು ತುಂಬ ಸ್ಕ್ಯಾಮ್ಸ್ ಆಗುತ್ತೆ, ಹುಷಾರಾಗಿರಿ. ಎಲ್ರಿಗೂ ಶರಣು, ನಾನು ನಿಮ್ಮ ಸುದರ್ಶನ್ ಸಂಚಾರಿ. ನಾನು ಇವಾಗ ಭಾರತದ ದಕ್ಷಿಣ ತುದಿಯಿಂದ ಆಫ್ರಿಕಾ ಖಂಡ ದಕ್ಷಿಣ ತುದಿಯವರೆಗೆ ಸೈಕಲ್ ಪ್ರಯಾಣನ ಶುರು ಮಾಡಿದ್ದೀನಿ. ಸದ್ಯಕ್ಕೆ ನಾನು ನನ್ನ 2ನೇ ಭಾಗ, ಇದು ಭಾಗ 2. ಭಾಗ 1ರಲ್ಲಿ ನಾನು ಕನ್ಯಾಕುಮಾರಿಯಿಂದ ನೇಪಾಳ ಬಾರ್ಡ್ರ್ಗೂ ರೀಚ್ ಆಗಿದೆ. ನಾನು ಇವಾಗ ಅಪ್ಪರ್ ಹಿಮಾಲಯಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀನಿ. ಸದ್ಯಕ್ಕೆ ನಮ್ಮ ಜೊತೆ ನಮ್ಮ ಹಿಂದೆ ಅಣ್ಣ ಬರ್ತಾರೆ, ಹುಲಿ ಥರ. ಅನಿಲಣ್ಣ ಹ್ಯಾಪಿ ಜರ್ನಿ ಅಣ್ಣ. ಅನಿಲಣ್ಣ ಹ್ಯಾಪಿ ಜರ್ನಿ ಅಣ್ಣ. ನಿಮಗೂ ಜರ್ನಿ. ಒಳ್ಳೆ ದೋಸೆ ತಿನ್ಕೊಂಡು ಆರಾಮಾಗಿ ಟ್ರಿಪ್ ಮಾಡಿ. ಸದ್ಯಕ್ಕೆ ನಾವೀಗ ಮನಾಲಿ ರೀಚ್ ಆಗಿದ್ದೀವಿ. ನಿನ್ನೆ ರಾತ್ರಿನೇ ಮನಾಲಿ ರೀಚ್ ಆದ್ವಿ. ಇವಾಗ ಇಲ್ಲೊಂದು ಉಡುಪಿ ಹೋಟ್ಲಿದೆ. ಉಡುಪಿ ಹೋಟೆಲಲ್ಲೇ ನಮ್ಮಿಂದ ಕಾಣಿಸ್ತೀನಿ ನೋಡಿ, ಅಲ್ಲೇ ತಿನ್ನಕ್ಕೆ ಅಂತ ಬಂದಿದ್ದೀವಿ. ಸೊ ಹೋಗೋಣ ಉಡುಪಿ ಹೋಟ್ಲಿಗೆ ತಿನ್ನಕ್ಕೆ. ಅಣ್ಣ ಗಾಡಿಯಲ್ಲಿ ಅಲ್ಲಿ ಪಾರ್ಕ್ ಮಾಡಿ ಬಂದರು, ನನ್ನ ಸೈಕಲ್ ಇಲ್ಲಿ ಪಾರ್ಕ್ ಮಾಡಿದ್ದೀನಿ. ಲಾಸ್ಟ್ ಮೋರ್ ದೆನ್ 15 days ಅಜ್ಜಣ್ಣನ ಜೊತೆ ಇದ್ದೆ. ಇವಾಗ ಒಳ್ಳೆ ಮಸಾಲೆ ದೋಸೆ ಅಣ್ಣ ತಿಂದರು, ನಾನು ನೀರುಳ್ಳಿ ದೋಸೆ ತಿಂದೆ. ಫಿಲ್ಟರ್ ಕಾಫಿ ಮಸ್ತ್ ಮಜಾ ಬಂತು. ನಮ್ಮ ಅಣ್ಣ ಕಾಶ್ಮೀರದವನಿಗೂ ಕುಡಿಸಿದ್ವಿ, ತಿನ್ಸಿದ್ವಿ, ಅವನು ಮಸ್ತ್ ಮಜಾ ಮಾಡ್ದ. ಇವಾಗ ಇಲ್ಲಿಂದ ನನ್ನ ಪ್ರಯಾಣನ ನಾನು ಮೇಲೆ ಕುಡಿತಾ ಇದ್ದೀನಿ, ಅಣ್ಣ ಕೆಳಗೆ ಕುಡಿತವ್ರೆ. ಕೆಳಕ್ಕೆ ಅಂದರೆ ಕರ್ನಾಟಕಕ್ಕೆ ಬರ್ತಾರೆ, ನಮ್ಮ ಮೇಲಿಕೆ ಅಂದರೆ ಹಿಮಾಲಯಕ್ಕೆ ಹೋಗ್ತೀನಿ, ಟಿಬೆಟ್ ಕಡೆಗೆ. ಅಣ್ಣ ಥ್ಯಾಂಕ್ ಯು ಸೋ ಮಚ್ ಫಾರ್ ಹೋಸ್ಟಿಂಗ್. ವೆಲ್ಕಮ್. ಮತ್ತು ನೆಕ್ಸ್ಟ್ ರೈಡ್ಸ್ ಯಾವಾಗ ನಾನು ವಿಡಿಯೋ ಹಾಕಲ್ಲ, ದಯವಿಟ್ಟು ಅಜ್ಜಣ್ಣನ ಚಾನಲ್ ನೋಡಿ. ಆಮೇಲೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಚೆನ್ನಾಗಿ ಕಂಟೆಂಟ್ ಮಾಡ್ತಾರೆ. ಇನ್ಮೇಲೆ ಬೆಂಕಿ ಬಿರುಗಡೆ ಸುಮ್ಮನೆ ಅಲ್ಲ, ನಾವೇನು ಲಾರಿ ಗೇರ್ ಹಾಕೊಂಡು ಹೊಡಿಬೋದು. ಇದು ತಾಕತ್ತಿಂದ ಹೊಡಿಬೇಕು, ತಾಕತ್ ಬೇಕಿತ್ತು ಹೊಡಿಯೋಕ್ಕೆ, ತಾಕತ್ ಬೇಕು ಗೈಸ್. ಐತದು ಇಲ್ಲ ಅಣ್ಣ, ವೀಕ್ ಆಗ್ಬಿಡದೆ ಎಲ್ಲ ಎನರ್ಜಿ ಗೈಸ್. 2 ತಿಂಗಳು ನೋಡಿ ಫುಲ್ ಚೇಂಜ್ ಆಗ್ಬಿಡ್ತೀನಿ. ಓಕೆ, ಮತ್ತೆ ಸಿಗೋಣ ಅಣ್ಣ. ಥ್ಯಾಂಕ್ ಯು ಸೊ ಮಚ್. ಖಂಡಿತವಾಗ್ಲೂ ಸಿಗೋಣ. ಬಾಯ್. ಸಿಗುವ ಆದಷ್ಟು ಬೇಗ. ಓಕೆ, ಬಾಯ್ ಗೈಸ್. ಬಾಯ್. ಹೊರಡ್ದು ಕರ್ನಾಟಕ ಕಡೆಗೆ ಗೈಸ್. ನಾವಿವಾಗ ನೋಡಿ ಬೆಟ್ಟ ಪರ್ವತ ಎಲ್ಲ ಸುತ್ಕೊಂಡು ಬೆಂಕಿ ಬಿರುಗಾಳಿ ಥರ ಸೈಕಲಲ್ಲಿ ಟ್ರಿಪ್ ಹೊಡೆಯೋಣ ಬನ್ನಿ ಗೈಸ್. ಇವಾಗ ಸೈಕ್ಲಿಂಗ್ ಶುರು ಮಾಡಿದೆ, ಲೀಟ್ರಲ್ಲಿ ಕಿತ್ಕೊಂಡ್ಬರ್ತಾ ಇದೆ ಬೆವರೆಲ್ಲ. ತುಂಬ ದಿವಸ ಆದಮೇಲೆ ನಾನು ಹೈ ಆಲ್ಟಿಟ್ಯೂಡಲ್ಲಿ ಸೈಕ್ಲಿಂಗ್ ಮಾಡ್ತಿರೋದು. ತುಂಬ ಕಷ್ಟ ಇರುತ್ತೆ, ಬೀಳಿಸಿ ನೋಡೋಣ. ಮಸ್ತ್ ಮಜಾನೂ ಬರುತ್ತೆ. ಯಾಕಂತಂದರೆ ಇವಾಗ ನಾವು ಗ್ರಾವೆಲ್ ಬೈಕ್ ಬಂದಿದ್ದು 2ಕ್ಕಿಂತ ಚೆನ್ನಾಗಿರುತ್ತೆ. ಹಾಗಾಗಿ ಮಸ್ತ್ ಮಜಾ ಬರುತ್ತೆ. ಬಟ್ ಸೆಕೆ ಆವಾಗಲೇ ಕಿತ್ಕೊಂಡು ಹೊಡಿತಾ ಇದೆ ನನಗೆ ಗೈಸ್. ನಾನು ಇವಾಗ ಮನಾಲಿಲಿರುವಂತಹ ಕನ್ನಡಿಗರದ್ದೇ ಕಾಟೇಜ್, HN ಕಾಟೇಜಸ್ ಅನ್ನೋ ಒಂದು ಲೊಕೇಶನಲ್ಲಿದ್ದೀನಿ. ನೀವು ನೋಡ್ತಾ ಇರ್ಬೋದು ಕೆಳಗಡೆ ಆ ಕಾರ್ನರಲ್ಲಿ ನನ್ನ ಸೈಕಲ್ ನಿಂತಿದೆ. ಅಲ್ಲೇ ನನ್ನ ಸೈಕಲ್ನ ನಿಲ್ಲಿಸ್ಬಿಟ್ಟು ನಾನು ಇಲ್ಲಿ ನನ್ನ ಲಗೇಜ್ನೆಲ್ಲ ಇಟ್ಟಿದ್ದೀನಿ. ಇದು ನನ್ನ ಕಾಟೇಜ್. ಸೊ ಕಾಟೇಜಲ್ಲಿ ಏನಿರುತ್ತೆ ಅಂತಂದರೆ ಒಂದು ಡಬಲ್ ಬೆಡ್ರೂಮ್ ಇರುತ್ತೆ, AC ಇರೋಲ್ಲ, ಫ್ಯಾನ್ ಇರೋಲ್ಲ. ಬಿಕಾಸ್ ಇಲ್ಲಿ ಯಾವಾಗಲೂ ನಿಮಗೆ ಐಸ್ ಒಳಗೆ ಇಟ್ಟಿರೋ ಥರನೇ ಫೀಲ್ ಇರುತ್ತೆ. ಜೊತೆಗೆ ಸ್ವಲ್ಪ ಒಳಗೆ ಬಂದರೆ ಇಲ್ಲಿ ಒಂದು ಕಿಚನ್ ಇದೆ, ನೀವು ಏನಾದ್ರು ಅಡುಗೆ ಮಾಡ್ಕೋಬೋದು. ದೆನ್ ಟಾಯ್ಲೆಟ್ಸ್ ಇದೆ. ಆ ಸೈಕ್ಲಿಂಗ್ ಮಾಡ್ಕೊಂಬಂದು ನೋಡಿ ನನ್ನ ಪರಿಸ್ಥಿತಿ ಹೆಂಗಾಗಿದೆ ಅಂತ. ಫಸ್ಟ್ ಡೇ ಅಲ್ವಾ, ಅದಕ್ಕೆ ಸ್ವಲ್ಪ ಜಾಸ್ತಿ ಬೆವರು ಬರ್ತಾಯಿದೆ. ಇಟ್ಸ್ ಓಕೆ. ನೀವೇನಾದರೂ ಮನಾಲಿಗೆ ಬಂದರೆ ಇಲ್ಲಿ ಒಂದು 10-15 ದಿವಸ 20 ದಿವಸ ಉಳ್ಕೋಬೇಕು ಅಂತಂದರೆ, ಅಥವಾ ಜಾಸ್ತಿ ಜನ ಫ್ರೆಂಡ್ಸ್ ಬಂದರೆ ನೀವು ಇಲ್ಲಿ ಸ್ಟೇ ಮಾಡ್ಬೋದು. ಬೆಸ್ಟ್ ಪ್ರೈಸಸಲ್ಲಿ ನಿಮಗೆ ಇಲ್ಲಿ ಸ್ಟೇ ಸಿಗುತ್ತೆ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇನ್ನು ಇಲ್ಲಿಂದ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಗೈಸ್. ಇಲ್ಲಿ ನೋಡಿ, ಹಾಗೆ ತಿರುಗಿಸಿದ್ರೆ ವ್ಯೂಸ್ ನೋಡಿ ಹೆಂಗಿದೆ. ಸ್ವಲ್ಪ ಈಚೆ ಕಡೆ ಹೋದರೆ ಈ ಕಡೆಯಿಂದ ವ್ಯೂ ಮಸ್ತಿದೆ. ಹಾಗೆ ನೋಡಿ ಯಾವ ಥರ ಇದೆ, ಸಕ್ಕತ್ತಾಗಿದೆ ಅಲ್ವಾ. ಹಾಗೆ ಆ ಕಡೆ ಹೋದ್ರೂ ಅಷ್ಟೇ ವ್ಯೂ ಮಸ್ತ್ ಇರುತ್ತೆ. ಕನ್ನಡದವರೇ ಅಣ್ಣ ಮಧು ಅಂತ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕಾಟೇಜಸ್ ಲಿಂಕ್ ಹಾಕಿರ್ತೀನಿ, ದಯವಿಟ್ಟು ನೀವು ಸೇವ್ ಮಾಡಿ ಇಟ್ಕೊಳ್ಳಿ. ಮನಾಲಿ ಬಂದರೆ ತಪ್ಪದೆ ಇಲ್ಲೇ ಸ್ಟೇ ಮಾಡಿ. ಸೊ ನಾನಿವಾಗ ಶಾಪಿಂಗ್ ಮಾಡೋದಿದೆ, ಸ್ವಲ್ಪ ನನ್ನ ಸೈಕಲ್ಗೆ ನನಗೆ ಶಾಪಿಂಗ್ ಮಾಡೋದಿದೆ. ಏನೋ ತೊಗೋಬೇಕು, ಏನೇನು ತೊಗೋತೀನಿ ಏನು ಅಂತೆಲ್ಲ ನಿಮಗೆ ತಿಳಿಸ್ತೀನಿ. ಲೆಟ್ಸ್ ಗೋ. ಸದ್ಯಕ್ಕೆ ನಾನು ಒಂದು ಮಾರ್ಕೆಟಿಗೆ ಬಂದಿದ್ದೀನಿ. ಇದನ್ನು ಅಂಡರ್ಗ್ರೌಂಡ್ ಸ್ನೋ ಮಾರ್ಕೆಟ್ ಅಂತ ಕರೀತಾರೆ. ಇಲ್ಲಿ ಒಂದು ಟೀ ಶರ್ಟ್ನ ತೊಗೊಂಡಿದ್ದೀನಿ ನಾನು ನೆಕ್ಸ್ಟ್ ಯೂಸ್ ಮಾಡೋದಕ್ಕೆ. ಇಲ್ಲಿ ಬುದ್ಧಿಸಮ್ ಫ್ಲಾಗ್ಸ್ ಎಲ್ಲ ಪ್ರಿಂಟ್ ಮಾಡಿದ್ದಾರೆ ಗೈಸ್. ಆ್ಯಕ್ಚುಲಿ ಮನಾಲಿಗೆ ಬಂದಿದ್ದ ತಕ್ಷಣ ಎಲ್ಲರೂ ಫಸ್ಟ್ ಹೋಗೋದು ಮಾಲ್ ರೋಡ್ಗೆ. ದಯವಿಟ್ಟು ಮಾಲ್ ರೋಡ್ಗೆ ಹೋಗ್ಬೇಡಿ, ನೀವು ಓಲ್ಡ್ ಮನಾಲಿಗೆ ಬನ್ನಿ. ಓಲ್ಡ್ ಮನಾಲಿಗೆ ಬಂದರೆ ನಿಮಗೆ ಇಲ್ಲಿಯ ಸ್ಥಳೀಯ ಶೈಲಿಯ ಬಟ್ಟೆಗಳು ಸಿಗುತ್ತೆ, ಸ್ವಲ್ಪ ವೈಬ್ಸ್ ಇರೋ ಥರದ ಬಟ್ಟೆಗಳು ಸಿಗುತ್ತೆ. ನಾನು ಇವಾಗ ಬಟ್ಟೆ ತೊಗೊಳಕ್ಕೆ ಬಂದಿದ್ದೆನಲ್ಲ, ಇಲ್ಲೇ ಒಂದು ಲೋಕಲ್ ಶಾಪ್. ನೀವು ಎಲ್ಲ ಅಂಗಡಿನಲ್ಲೂ ಈ ಥರದ್ದು ಇರುತ್ತೆ. ಅವ್ನು 1000 ರೂಪಾಯಿಂದ ಹೇಳ್ದೆ ಅಂದರೆ ನೀವು 200 ರೂಪಾಯಿಂದ 300 ರೂಪಾಯಿಂದ ಶುರು ಮಾಡಿ. ಸೊ ನಾನು ಈ ಥರದ್ದು 1-2 ಪ್ಯಾಂಟ್ ತೊಗೊಂಡೆ, ಮತ್ತು ಒಂದಿಷ್ಟು ಕುರ್ತಾ ತೊಗೊಂಡೆ. ಈ ಥರದ್ದೆಲ್ಲ ಇದಕ್ಕಿಂತ ಮುಂಚೆ ಟ್ರೈನೇ ಮಾಡಿರಲಿಲ್ಲ.
ಇವಾಗ ಸ್ವಲ್ಪ ರೆಕಮೆಂಡೇಷನ್ ಮೇಲೆ ಪರಿಮಳ ಬ್ರೋ ಅಂತಿದ್ದಾರೆ. ನೀವು ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಿದರೆ ನೋಡಿದರೆ ಗೊತ್ತಾಗುತ್ತೆ. ಸೊ ಅವರೆಲ್ಲ ಸ್ವಲ್ಪ ನನಗೆ ಹೇಳಿದರು ಈ ಥರದ್ದೆಲ್ಲ ತಗೋ ಅಂತ, ಮತ್ತು ಸ್ವಲ್ಪ ಫಿನಾನ್ಷಿಯಲಿ ಹೆಲ್ಪ್ ಕೂಡ ಮಾಡೋದು. ಸೊ ಇದೆಲ್ಲ ತೊಗೊಂಡೆ ನೋಡಿ, ಇದೊಂದು ತೊಗೊಂಡೆ, ಆಮೇಲೆ ಏನು ಇದೊಂದು ತೊಗೊಂಡೆ, ಆಮೇಲೆ ಒಂದೆರಡು ಪ್ಯಾಂಟ್ ತೊಗೊಂಡೆ, ಇಲ್ಲಿ ಲೋಕಲ್ ವೈಬ್ಸ್ ಬರೋ ಥರದ್ದು. ಸೊ ಈ ಥರ ಇದೆ ಎಲ್ಲ. ನನಗೆ 4 ಐಟಮ್ ಸೇರಿ 2100 ರೂಪಾಯಿ ಹಾಕೋನಪ್ಪ ಅಣ್ಣ. ಅಂದ್ರೂ ಸ್ವಲ್ಪ ಜಾಸ್ತಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಅಣ್ಣಂಗೆ ಹೇಳ್ದೆ ನನ್ನಿಂದ ಒಂದು 500 ರೂಪೀಸ್ ಅಂತೂ ಸಿಕ್ಕಿದೆ ನಿಮಗೆ ಅಂತ. ಅಣ್ಣ ಹೇಳ್ದೆ ನನಗೂ ಮಂತೆನೆಲ್ಲ ಇದೆಯಪ್ಪ ನೋಡ್ಕೋಬೇಕು ಅಂತ. ನಾನು ಹಿಂದೆ ನೋಡ್ತಿರ್ಬೋದು ಓಲ್ಡ್ ಮನಾಲಿ ಜಸ್ಟ್ ಲೈಕ್ ವೈಬ್ಸ್ ಅಂತ ಆಯಿತಾ. ಎಲ್ಲ ಕಡೆ ಹೋದ್ರೂ ಒಂಥರ ಸ್ಪೆಷಲ್ ವೈಬ್ ಜೊತೆಗೆ ಇಲ್ಲಿ ಡ್ರಗ್ಸ್ಗಳ ಹಾವಳಿ ತುಂಬ ಜಾಸ್ತಿ ಇದೆ. ನಾನು ಮಾಲ್ ರೋಡ್ಗೆ ಹೋಗಿದ್ದೆ ಆವಾಗಲೇ. ಮಾಲ್ ರೋಡಲ್ಲಿ ಅವ್ನು ಏನೋ ಕೇಳ್ದ, ಏನೋ ಬೇಕಾ ಅಂತ. ನಾನು ಹೇಳಿದೆ ಅರ್ಥ ಆಗಲಿಲ್ಲ ಅಂತ. ಡೈರೆಕ್ಟಾಗಿ ಕೇಳಿಬಿಟ್ಟು ನಿಂಗೆ ಚರಸ್ ಬೇಕಾ ಅಂತ. ಇಲ್ಲ ಅಣ್ಣ ಬೇಡ ನನಗೆ ಅಂತ ಹೇಳಿದೆ. ಸೊ ಇಲ್ಲೆಲ್ಲ ಸ್ವಲ್ಪ ಡ್ರಗ್ಸ್ಗಳ ಹಾವಳಿ ತುಂಬ ಜಾಸ್ತಿ ಇದೆ. ಸ್ಪೆಷಲಿ ಇಸ್ರೇಲ್ ದೇಶದ ನಾಗರಿಕರೇನು ಬರ್ತಿದ್ದಾರೆ ಅವರಂತೂ ಇಲ್ಲಿ ತುಂಬ ಅಲ್ಲಿ ಜನನ ಕೊಲೆ ಮಾಡೋದು, ಇಲ್ಲಿ ಬಂದ್ಬಿಟ್ಟು ಮಜಾ ಮಾಡಿಬಿಟ್ಟು ಅದನ್ನೆಲ್ಲ ಮರ್ತೋಗೋದು, ಇದನ್ನೇ ಮಾಡ್ತಿದ್ದಾರೆ. ನಂಗೆ ಇವಾಗಲೂ ಒಂದಿಷ್ಟು ಜನ ಸಿಕ್ಕಿದ್ರು ಇಸ್ರೇಲಿಂದ. ದೇ ಆರ್ ವೆರಿ ವರ್ಸ್ಟ್ ಅಂತ ಅನ್ನಿಸ್ತು ನನಗೆ. ಅಂದರೆ ಇಲ್ಲಿ ಸ್ವಲ್ಪ ಇಸ್ರೇಲ್ ಅವರು ಜಾಸ್ತಿ ಇದ್ದಾರೆ. ಅಂದರೆ ತುಂಬ ಅವರಿಂದ ತುಂಬ ಡ್ರಗ್ಸ್ ಮತ್ತು ಗಾಂಜಾವಳಿ ಎಲ್ಲ ತುಂಬ ಜಾಸ್ತಿ ಆಗ್ತಿದೆ. ಇನ್ನೂ ನೀವು ಎಲ್ಲೇ ಹೋದ್ರೂ ಇಲ್ಲಿ ಓಲ್ಡ್ ಮನಾಲಿನಲ್ಲಿ ಈ ಥರದ್ದು ನಿಮಗೆ ಕೆಫೇಸು, ರೆಸ್ಟೋರೆಂಟ್ಸ್ ಎಲ್ಲ ಸಿಗುತ್ತೆ. ತುಂಬ ವೈಬ್ಸ್ ಇರುತ್ತೆ. ಆರಾಮಾಗಿ ಸಾಂಗ್ ಕೇಳ್ಕೊಂತ ನಿಮ್ಮ ಕಷ್ಟ ಸುಖಗಳನ್ನ ಮರಿಬೋದು. ನೋಡ್ತಿರ್ಬೋದು ಈ ಬ್ರಿಡ್ಜೆಲ್ಲ ಲಾಸ್ಟ್ ಟೈಮ್ ಕ್ಲೌಡ್ ಬಸ್ಟ್ ಆದಾಗ ಕೊಚ್ಕೊಂಡು ಹೋಗಿರೋಂಥದ್ದು. ಪಕ್ಕದಲ್ಲಿ ಇನ್ನೊಂದು ಬ್ರಿಡ್ಜ್ ಮಾಡೋರೆ. ಈ ಹಿಮಾಲಯದಲ್ಲಿ ಏನಿರುತ್ತಲ್ಲ, ಅಂದರೆ ಈ ಮೌಂಟೇನ್ ರೇಂಜಸಲ್ಲಿ ನಾವು ಜಾಸ್ತಿ ಮೌಂಟೇನ್ ರೇಂಜ್ಗೆ ಹಾನಿ ಮಾಡಿದ್ರೆ, ಪರಿಸರದ ಹಾನಿ ತುಂಬ ಜಾಸ್ತಿ ಆದರೆ ಈ ಥರ ಕ್ಲೌಡ್ ಬಸ್ಗಳಾಗಿ ಎಲ್ಲ ಕೊಚ್ಕೊಂಡು ಹೋಗೋದು, ಈ ಥರದ್ದೆಲ್ಲ ನಡೆಯುತ್ತೆ. ನಾನೇನು ಉಳ್ಕೊಂಡಿದ್ದೆಲ್ಲ ಕಾಟೇಜು. ಸೊ ಕಾಟೇಜಲ್ಲಿ ಊಟಕ್ಕೆ ಮತ್ತು ಆ ಕಾಟೇಜ್ದು ಸ್ವಲ್ಪ ವ್ಯೂ ತೋರಿಸೋಣ ಅಂತ. ಇಲ್ಲಿ ಫುಲ್ ಟಾಪಲ್ಲಿ ನೀವು ಮೇಲೆ ಬಂದರೆ ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ನಿಮಗೆ ಎಂಟೈರ್ ಸಿಟಿ ವ್ಯೂ ಕಾಣುತ್ತೆ. ಇಲ್ಲಿಂದ ಫುಲ್ಲು ಇಲ್ಲೊಂದು ಹಿಡಿಂಬ ಟೆಂಪಲ್ ಇದೆ, ಅದು ಹಿಡ್ಕೊಂಡು ಎಲ್ಲನೂ ಕಾಣುತ್ತೆ. ಬೆಳಗ್ಗೆನೂ ಮಸ್ತಾಗಿ ಕಾಣುತ್ತೆ. ಜೊತೆಗೆ ಇಲ್ಲೇನಾದ್ರು ಫ್ರೆಂಡ್ಸ್ ಎಲ್ಲ ಬಂದರೆ ಪಾರ್ಟಿ ಮಾಡಿದ್ರೆ ಕೂತ್ಕೊಂಡು ಪಾರ್ಟಿ ಮಾಡ್ಬೋದು. ಒಳ್ಳೆ ವೈಬ್ಸ್ ಇರುತ್ತೆ. ಹಾಡು ಗಿಡ ಹಾಕ್ಕೊಂಡು ಹಾಗೆ ಒಳಗೆ ಬಂದರೆ ಇಲ್ಲೊಂದು ಪ್ರೊಜೆಕ್ಟರ್ ಇಟ್ಟವ್ರೆ, ನೋಡ್ತಾ ಇರ್ಬೋದು. ಇಲ್ಲಿ ಏನಾದರೂ ಮೂವೀಸ್ ನೋಡೋದು, ಏನು ಬೇಕಾದರೂ ನೀವು ಎಂಜಾಯ್ ಮಾಡ್ಬೋದು. ಇವಾಗ ಸ್ವಲ್ಪ ಟೂರಿಸ್ಟ್ ಎಲ್ಲ ಇಲ್ಲಿ ಕಡಿಮೆ ಇರೋದ್ರಿಂದ ಯಾರೂ ಇಲ್ಲ. ಆ್ಯಕ್ಚುಲಿ ಟೂರಿಸ್ಟ್ ಎಲ್ಲ ಬಂದರೆ ಅವಾಗಿನ್ನೂ ವೈಬ್ಸ್ ಮಾಡೋಕ್ಕಿನ್ನೂ ಚೆನ್ನಾಗಿರುತ್ತೆ. ನೀವು ನೋಡ್ತಿರ್ಬೋದು ಇಲ್ಲೆಲ್ಲ ಊಟಕ್ಕೆ ಈ ಥರ ಕೊಡ್ತಾರೆ. ಆ್ಯಕ್ಚುಲಿ ಅಂದರೆ ಮೆಜಾರಿಟಿ ರೈಸೇ ಇರುತ್ತೆ ಸೌತ್ ಇಂಡಿಯನ್ ಬಂದವ್ರಿಗೆ. ನಾರ್ತ್ ಇಂಡಿಯನ್ ಬಂದವ್ರಿಗೆ ಬೇಕಾದ್ರೆ ಚಪಾತಿ ಸಿಗ್ಬೋದು. ಇದು ಬೆಂಡೆಕಾಯಿದು ಫ್ರೈ, ಮೊಸರು, ಚಟ್ನಿ, ಸಾಂಬಾರು, ಅನ್ನ ಇದೆಲ್ಲ ಇರುತ್ತೆ. ನನಗೆ ನಿನ್ನೆ ರಾತ್ರಿ ಚಿಕನ್ ಊಟ ಇತ್ತು, ಸೂಪರಾಗಿತ್ತು ಅಂದ್ಕೊಳ್ಳಿ. ಬರ್ರಿ ಇವಾಗ ತಿನ್ನೋಣ. ಊಟ ಮಾತ್ರ ನಿಜವಾಗ್ಲೂ ಮನೇಲಿ ಮಾಡಿರೋ ಥರನೇ ಇದೆ. ಈ ಬೆಂಡೆಕಾಯಿ ಫ್ರೈ ಎಲ್ಲ ಸ್ವಲ್ಪ ರೆಸ್ಟೋರೆಂಟಲ್ಲಿ ಮಾಡಿರೋ ಥರ ಇದೆ. ಇದೇ ನೋಡಿ ನಾನು ಉಳ್ಕೊಂಡಿದ್ದಂತಹ ಬಿಲ್ಡಿಂಗ್ HN ಕಾಟೇಜಸ್. ಇಲ್ಲಿಂದ ನಾನು ನನ್ನ ಪ್ರಯಾಣವನ್ನು ಮುಂದುವರಿಸ್ತಾ ಇದ್ದೀನಿ. ಇವತ್ತು ರಾತ್ರಿನೂ ನಾನು ಮನಾಲಿನಲ್ಲೇ ಉಳ್ಕೊಳ್ಳೋಂತಹ ಪರಿಸ್ಥಿತಿ ಬರ್ಬೋದು, ನನಗೆ ಗೊತ್ತಿಲ್ಲ. ಯಾಕಂತಂದರೆ ಒಂದಿಷ್ಟು ಶಾಪಿಂಗ್ ಮಾಡೋದು ಇನ್ನೂ ಪೆಂಡಿಂಗ್ ಇದೆ. ಅದೆಲ್ಲ ಮುಗಿಸ್ಕೊಂಡು ನಾನು ಮುಂದೆ ಹೋಗಬೇಕು. ಗೆಟ್ ಬ್ಯಾಕ್. ನಿಮಗೆ ಅಲ್ಲೇನು ಕಾಣುತ್ತೆ ಅದು ಮಾಲ್ ರೋಡಿಂದ ನೀವು ಸ್ವಲ್ಪ ಒಳಗೆ ಬಂದರೆ ಇಲ್ಲೊಂದು ಅಂಗಡಿ ಇದೆ, ಸಿಯಾಲಿ ಮಹಾದೇವ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ ಅಂತ. ಐ ಥಿಂಕ್ ನಿಮ್ಗೆ ಇಲ್ಲಿ ಬಂದರೆ ಇದೊಂದು ಒಳ್ಳೆ ಆಪ್ಷನ್. ನೀವೇನಾದ್ರೆ ಎಲೆಕ್ಟ್ರಾನಿಕ್ಸ್ನ ಪರ್ಚೇಸ್ ಮಾಡಬೇಕಂತಿದ್ರೆ. ಬಿಕಾಸ್ ನೋಡಿ ನಾನು ಜಸ್ಟ್ ಇವಾಗ ಇಲ್ಲೊಂದು ಪವರ್ ಬ್ಯಾಂಕ್ನ ಪರ್ಚೇಸ್ ಮಾಡಿದೆ. ಇದು 30,000 mAh ಫೋಟ್ರೋನಿಕ್ಸ್ದು. ಅವರು ಆ್ಯಕ್ಚುಲಿ ಬಿಲ್ ಕೊಟ್ಟರು ನನಗೆ. ಬಿಲ್ ಇಟ್ಕೊಂಡ್ಬಿಟ್ಟು ನಾವು ಬೇಕಾದ್ರೆ ವಾರಂಟಿನ ಕ್ಲೈಮ್ ಮಾಡ್ಬೋದು. ಈ ಪವರ್ ಬ್ಯಾಂಕಲ್ಲಿ ನಾನು ಲ್ಯಾಪ್ಟಾಪು, ಫೋನ್ ಎಲ್ಲನೂ ಚಾರ್ಜ್ ಮಾಡ್ಬೋದು. 30,000 mAh ಸಾಕಾಗಲ್ಲ, ಆದರೂ ಏನೂ ಮಾಡೋಂಗಿಲ್ಲ ಇವಾಗ ಸದ್ಯಕ್ಕೆ. ನನ್ನ ಬಜೆಟ್ ಇರೋದಿಷ್ಟೇ. ನೋಡ್ರಪ್ಪ, ಇದು ಮಾಲ್ ರೋಡ್. ಸ್ಟಾರ್ಟಿಂಗಲ್ಲೇ ಅಟಲ್ ಬಿಹಾರಿ ವಾಜಪೇಯಿನ ನಿಲ್ಲಿಸೋರೆ, ಒಂದು ಭಾರತ ಧ್ವಜನ ಕೂಡ ಹಾಕಿದ್ದಾರೆ. ಈ ರೋಡಲ್ಲಿ ನೀವೇನು ಪರ್ಚೇಸ್ ಮಾಡಬೇಕಾದ್ರೂ ತುಂಬ ಹುಷಾರಾಗಿ ಪರ್ಚೇಸ್ ಮಾಡಿ. ಯಾಕಂತಂದರೆ ಇಲ್ಲಿ ತುಂಬ ಸ್ಕ್ಯಾಮ್ಸ್ ಆಗುತ್ತೆ. ಎಲ್ಲ ಟೂರಿಸ್ಟ್ಗಳು ಇಲ್ಲಿಗೆ ಬರ್ತಾರೆ. ನೀವಿನ್ನೂ ಈ ಥರ ನೋಡಿ, ನಾನು ಹಾಕ್ಕೊಂಡಿದ್ದೀನಲ್ಲ ಈ ಥರದ ಬಟ್ಟೆನ ನೀವೇನಾದ್ರು ಪರ್ಚೇಸ್ ಮಾಡಬೇಕು ಅಂದರೆ ನೀವು ಓಲ್ಡ್ ಮನಾಲಿಗೆ ಹೋಗಬೇಕು. ಇಲ್ಲಿ ಎಲ್ಲ ಸ್ವಲ್ಪ ಮಾಡರ್ನೈಸ್ಡ್ ಬಟ್ಟೆಗಳು ಸಿಗುತ್ತೆ ಮತ್ತು ತುಂಬ ಸ್ಕ್ಯಾಮ್ಸ್ ಆಗುತ್ತೆ, ಹುಷಾರಾಗಿರಿ. ನೀವೇನಾದ್ರು ಚಪ್ಪಲಿ ಅಥವಾ ಶೂನ ಖರೀದಿ ಮಾಡಬೇಕು ಅಂತಂದರೆ ನೀವು ಇಲ್ಲಿಗೆ ಬರ್ಬೋದು. ಜಗ್ಗಿ ಫ್ಯಾನ್ಸಿ ಸ್ಟೋರ್ ಅಂತ ಇದೆ ಅವ್ರ ಅಂಗಡಿ. ನಾನು ಇಲ್ಲೇ ಪರ್ಚೇಸ್ ಮಾಡಿದೆ. ಇವ್ರು ಹೇಳ್ತಿದ್ದಾರೆ ಇವರು ಡಿಕತ್ಲಾನ್ ಬ್ರ್ಯಾಂಡ್ಗೆ ರೀಸೆಲ್ಲರ್ ಅಂತ. ಅವ್ರ ಹತ್ರ ಒಂದಿಷ್ಟು ಶೂಸು ಇದೆ, ನೋಡ್ತಾ ಇರ್ಬೋದು. ಇದೆಲ್ಲ ಕಿಪ್ರನ್ ಮಾಡೆಲ್ಸು. ಸೊ ರನ್ನಿಂಗ್ ಶೂಸ್ ಇದೆಲ್ಲ. ನಾನು ಒಂದು ಪೇರ್ ರನ್ನಿಂಗ್ ಶೂಸ್ ತೊಗೊಂಡೆ ಸದ್ಯಕ್ಕೆ ಇರಲಿ ಅಂತ. ಇಲ್ಲಿ ನೋಡಿ, ನಾನು ಒಂದಿಷ್ಟು ಎಕ್ಸ್ಟ್ರಾ ಲಾರ್ಜ್ ಸೈಜಿಂದು ಡಸ್ಟ್ಬಿನ್ ಬ್ಯಾಗ್ನ ತೊಗೊಂಡಿದ್ದೀನಿ. ಇಲ್ಲೇ ಆ ಜಗ್ಗಿ ಏನು ಶೂ ಶಾಪ್ ಇತ್ತಲ್ಲ ಅದ್ರ ಪಕ್ಕದಲ್ಲೇ. ಇದೇನಕ್ಕೆ ತಗೊಂಡಿದ್ದೀನಿ ಅಂತ ನಾಳೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ ನಿಮಗೆ. ತುಂಬ ಇಂಪಾರ್ಟೆಂಟ್ ಇದೆ ಆ್ಯಕ್ಚುಲಿ ನನಗೆ. ಓಕೆ, ಗುಡ್.
ನಾನು ಯಾವಾಗಲೂ ಸುಮ್ಮನೆ ಇರಲ್ಲ, ಯಾರನ್ನಾದ್ರೂ ಮಾತಾಡಿಸ್ತಿರ್ತೀನಿ. ಹಿಂಗೆ ಮಾಲ್ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅಂಕಲ್ ಸಿಕ್ಕರು. ಅವ್ರ ಹೆಸರು ಬಾಬುರಾಮ್. ನೇಮ್ ಡೋಲೆರಾಮ್. ಅಂಕಲ್ ಹೆಸರು ಡೋಲೆರಾಮ್ ಅಂತ. ಮಾತಾಡಿಸ್ದೆ, ಜ್ಯೂಸ್ ಕುಡಿಯೋಣ ಬನ್ನಿ ಅಂತ ಹೇಳಿದ್ರು. ಅದಕ್ಕೆ ನಾನೇ 2 ಜ್ಯೂಸ್ ತೊಗೊಂಡೆ. ಅಜ್ಜಿ ಇದ್ರ ಮೇಲೆ 30 ರೂಪಾಯಿ ಹಾಕ್ಯಾರೆ, 40 ರೂಪಾಯಿ ಇಸ್ಕೊಂಡ್ರು. ಇಟ್ಸ್ ಓಕೆ. ಇದು ಆ್ಯಪಲ್ ಜ್ಯೂಸು, ಇಲ್ಲಿ ಲೋಕಲ್ ಮೇಡು. ಹೌ ಇಸ್ ಇಟ್ ಗುಡ್? ನಂಗೆ ಹಿಂದಿ ಬರುತ್ತೆ, ಆದರೂ ಅಂಕಲ್ ಹತ್ರ ಬರೀ ಇಂಗ್ಲೀಷಲ್ಲೇ ಮಾತಾಡ್ತೀನಿ. ಮಸ್ತ್ ಮಜಾ ಕೊಡ್ತಿದೆ, ವೈಬ್ಸ್ ಎಲ್ಲ ಮಸ್ತ್ ಇದೆ. ಇಂಗ್ಲಿಷ್ ಕಮ್ ಹಿಂದಿ. ಮಾತೃಭಾಷಾ मातृभाषा हाँ अकतक। अकतक और ऊपर नीचे को बोलते हैं अकतक। नो मातृभाषा हिमाचली। हिमाचली आपका मातृभाषा? मातृभाषा हिमाचली अकतक है। हाँ ऊपर नीचे को अकतक है। ओके। नीचे को बोलते हैं झाऊ। ऊपर को बोलते हैं झाऊ। ಅವ್ರೇನೋ ಹೇಳ್ತಿದ್ದಾರೆ, ನಂಗೆ ಅರ್ಥ ಆಗ್ತಿಲ್ಲ. ಬಟ್ ಸ್ಟಿಲ್ ಒಳ್ಳೆ ವೈಬ್ಸ್. ಯಾರು ಮಾತಾಡ್ತಿರಲಿಲ್ಲ, ಒಬ್ಬನೇ ಹೋಗ್ತಿದ್ದೆ. ಫುಲ್ ಬೇಜಾರಾಗ್ತಿತ್ತು. ಅಂಕಲ್ನ ಮಾತಾಡಿಸಿ ಖುಷಿ ಆಯಿತು. ಗೈಸ್, ಹಿಂಗೆ ಒಂದು ರ್ಯಾಂಡಮ್ ಹೋಟ್ಲಿಗೆ ಬಂದು ಇದನ್ನು ತಿಂತಾಯಿದ್ದೀನಿ. ಇದರ ಹೆಸರು ಸಿಡ್ಡು ಅಂತ. ಇದನ್ನು ಮೋಮೋಸ್ ಯಾವ ಥರ ಮಾಡ್ತಾರೋ ಅದೇ ಥರ ಮಾಡ್ತಾರಂತೆ. ಬಟ್ ಒಳಗಡೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿರ್ತಾರಂತೆ. ನೋಡೋಣ, ತಿಂದ್ಬಿಟ್ಟು ಹೇಳ್ತೀನಿ ಹೆಂಗಿರುತ್ತೆ ಅಂತ. ಆ ಕೆಂಪು ಚಟ್ನಿ ಕೊಟ್ಟಿದ್ರಲ್ಲ, ಯಾರಾದರೂ ಚಿತ್ರದುರ್ಗ ದಾವಣಗೆರೆ ಕಡೆ ಹಪ್ಪಳ ಮನೇಲಿ ಹಪ್ಪಳ ಮಾಡ್ತಾರೆ, ಮಸಾಲೆ ಹಾಕಿ. ಮೆಕ್ಕೆಜೋಳದ ಹಪ್ಪಳ ಮಾಡ್ತಾರೆ, ಬಿಳಿ ಜೋಳದ ಹಪ್ಪಳ ಮಾಡ್ತಾರೆ. ಆ ಹಪ್ಪಳದ ಹಿಟ್ಟು ತಿನ್ಬೇಕಾದ್ರೆ ಹಿಂಗೆ ಫೀಲ್ ಬರುತ್ತೆ ನನಗೆ. ಗೈಸ್, ಅದೇನೋ ನನಗೆ ಮನಾಲಿ ಬಿಟ್ಟು ಹೋಗೋಕ್ಕೆ ಆಗ್ತಿಲ್ಲ. ಸ್ವಲ್ಪ ಬೈ ಮಾಡೋದೆಲ್ಲ ಇತ್ತು. ಶಿವ ಪರಮಾತ್ಮ. ಸೊ ನಾನು ತುಂಬ ವಸ್ತುಗಳನ್ನ ಬೈ ಮಾಡೋದಿತ್ತು. ಅದನ್ನೆಲ್ಲ ಬೈ ಮಾಡೋದಕ್ಕೆ ಸಖತ್ ಟೈಮ್ ಆಗೋಯ್ತು ಇವತ್ತು. ನಾಳೆ ಇಲ್ಲಿಂದ ಹೊರಡ್ತಾ ಇದ್ದೀನಿ. ಇವತ್ತು ಇನ್ನೊಂದು ಬೇರೆ ಹಾಸ್ಟೆಲ್ನ ಬುಕ್ ಮಾಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಹಿಂದೆಗಡೆ. ಚೆನ್ನಾಗಿದೆ ಹಾಸ್ಟೆಲ್ಲು. ಇದಕ್ಕೆ ಬರೀ 200 ರೂಪಾಯಿ ಮಾತ್ರ, 180 ರೂಪಾಯಿ ಅಷ್ಟೇ. ನಿಮಗೆ ಇಷ್ಟು ಕಡಿಮೆ ರೇಟಲ್ಲಿ ಹೇಗೆ ನೀವೆಲ್ಲ ಹಾಸ್ಟೆಲ್ಗಳನ್ನ ಹುಡ್ಕೋದು ಅಂತಂದರೆ booking.com ಅಲ್ಲಿ ಹೋದರೆ ನಿಮಗೆ ಅಲ್ಲಿ ಸಾರ್ಟ್ ಬೈ ಅಂತ ಒಂದು ಆಪ್ಷನ್ ಇರುತ್ತೆ. ಚೀಪ್ ಟು ಅಂದರೆ ಲೋ ಟು ಹೈ ಅಂತ ಕೊಟ್ಟರೆ ನಿಮಗೆ ಈ ಥರದ್ದು ಕಡಿಮೆ ಇದೆಲ್ಲ ಸಿಗುತ್ತೆ. ಚೆನ್ನಾಗಿದೆ. ನಾನು ಆಮೇಲೆ ಮೇಲೆ ಹೋಗಿ ರೂಮ್ ತೋರಿಸ್ತೀನಿ. ಸದ್ಯಕ್ಕೆ ನೋಡಿ, ನನ್ನ ಸೈಕಲೆಲ್ಲ ಪಾರ್ಕ್ ಮಾಡಿಬಿಟ್ಟು ನನ್ನ ಥಿಂಗ್ಸ್ ಎಲ್ಲ ಮೇಲಿಟ್ಬಿಟ್ಟು ಓಲ್ಡ್ ಮನಾಲಿ ತೋರಿಸೋಣ ಅಂತ ಅನ್ನಿಸ್ತು ನನಗೆ. ನಾನು ಇನ್ನೇನು ಬಿಡು ಬೇಡ ಅಂತ ಅಂದ್ಕೊಂಡಿದ್ದೆ. ಒಳಗೆ ಬಂದಮೇಲೆ ಫುಲ್ ಇಂಟೀರಿಯರ್ ಬಂದಮೇಲೆ ನನಗೆ ಅನ್ನಿಸ್ತು ನಿಮಗೆ ಇಲ್ಲಿ ತೋರಿಸ್ಲೇಬೇಕು. ಮುಂಚೆ ಮನಾಲಿ ಹೆಂಗಿರ್ತಿತ್ತು, ಇವಾಗ ಹೆಂಗೆ ಬದಲಾಗಿದೆ ಅಂತ. ಇನ್ನು ಅಲ್ಲಿ ಕಾಣಿಸಿದೆ ನೋಡಿ ಆ ಬಿಲ್ಡಿಂಗು. ಇಲ್ಲಿಗೆ ಬರಬೇಕು ಅಂದರೆ, ಈ ಹಾಸ್ಟೆಲಿಗೆ ಬರಬೇಕು ಅಂದರೆ ತುಂಬ ಕಷ್ಟಪಟ್ಕೊಂಬರ್ಬೇಕು. ನಾನು ಇಲ್ಲಿಗೆಲ್ಲ ನಾನು ಸೈಕಲ್ ತೊಗೊಂಡು ಬಂದಿದ್ದೀನಿ. ನಿಮಗೆ ಇಲ್ಲೆಲ್ಲ ಕಾಣಿ ನೋಡಿರಿ, ಅದು ಸೇಬೆಹಣ್ಣಿನ ಮರ ಅಲ್ಲಿರೋದು. ಒಂಥರ ಆಫ್ ಬೀಟ್ ಇದೆ ಪ್ಲೇಸ್ ಎಲ್ಲ. ಸ್ನೇಹಿತರೆ, ನನ್ನ ಹಿಂದ್ಗಡೆ ನೀವು ನೋಡ್ತಾ ಇರ್ಬೋದು ಒಂದು RCC ಮನೆ ಕಾಣಿಸ್ತಿದೆ, 2 ಡೂಪ್ಲೆಕ್ಸ್ ಮನೆ. ಅದೇ ಥರ ಈ ಕಡೆ ಇನ್ನೊಂದು ಮನೆ ಕಾಣಿಸ್ತಿದೆ, ನೋಡ್ತಾ ಇರ್ಬೋದು. ಮನೆ ಎಷ್ಟು ಸುಂದರವಾಗಿದೆ ಅಂತ ನನಗಂತೂ ಸಖತ್ ಇಷ್ಟ ಆಯಿತು. ಇದನ್ನು ಕಟ್ಟಿರೋ ವಿಧಾನ ಏನಾದರೂ ನೀವು ನೋಡಿಬಿಟ್ರೆ ನಿಮಗೂ ಸಖತ್ ಖುಷಿ ಆಗುತ್ತೆ. ಬನ್ನಿ ತೋರಿಸ್ತೀನಿ ಹೆಂಗಿದೆ ಅಂತ. ಸಂಪೂರ್ಣವಾಗಿ ಮನೆಯನ್ನು ಕಲ್ಲು ಮತ್ತು ಮಣ್ಣಿನಿಂದ ಕಟ್ಟಿದ್ದಾರೆ, ಜೊತೆಗೆ ಮರವನ್ನು ಬಳಕೆ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದೆಲ್ಲ ಮರ ಆಯಿತಾ, ಇದೂ ಮರ, ಇದೆಲ್ಲ ಮರ ಆಯಿತಾ, ಇದೆಲ್ಲ ಮರ. ಏನು ಕಬ್ಬಣ ಏನು ಯೂಸೇ ಮಾಡಿಲ್ಲ, ಬರೀ ಮಳೆಗಳನ್ನ ಮಾತ್ರ ಯೂಸ್ ಮಾಡಿದ್ದಾರೆ. ಪುರಾತನ ಕಾಲದಲ್ಲಿ, ಹಳೆ ಕಾಲದಲ್ಲಿ ಇದಕ್ಕೆ ಮರದ ಮೊಳೆಗಳನ್ನ ಯೂಸ್ ಮಾಡ್ತಿದ್ರು ಅನ್ಸುತ್ತೆ. ಆದರೆ ಆಧುನಿಕ ಕಾಲದಲ್ಲಿ ಮರದ ಮೊಳೆ ಬದಲಾಗಿ ಕಬ್ಬಿಣದ ಮೊಳೆಗಳನ್ನ ಯೂಸ್ ಮಾಡ್ತಿದ್ದಾರೆ. ಇನ್ನು ಇಲ್ಲಿ ಎಂಟ್ರೆನ್ಸ್ ನೋಡ್ತಾ ಇರ್ಬೋದು ಎಷ್ಟಿದೆ ಅಂತ. ಇಷ್ಟೇ ಹತ್ರ ಗೈಸ್. ಸೀರಿಯಸ್ಲಿ ನಾನು ಹೋಗಬೇಕು ಅಂದರೆ ಇಲ್ಲಿ ನೋಡಿ, ಈ ಥರ ಬಗ್ಬೇಕು. ಲಿಟ್ರಲಿ ತೋರಿಸಿ ನೋಡಿ ಇನ್ನೊಂದು ಸಲ. ಈ ಥರ ಬಗ್ಬೇಕು ಆಯಿತಾ. ಇಷ್ಟೇ ಅಟಿಯುತ್ತೆ. ಕರೆಕ್ಟಾಗಿ ಕೂತ್ರೆ ಇಷ್ಟಿದೆ ನೋಡಿ, ಈ ಥರ. ಇನ್ನು ಹಿಂಗೆ ಒಳಗೆ ಹೋಗೋದಾದರೆ ಇಲ್ಲೆಲ್ಲ ಇವರು ದನ ಕಟ್ಟೋದಕ್ಕೆ ಸ್ಟೋರ್ ರೂಮ್ ಮಾಡ್ಕೊಂಡಿದ್ದಾರೆ. ಇದೆಲ್ಲ ಸ್ಟೋರ್ ರೂಮು. ಇಲ್ಲಿ ಕಟ್ಟಿಗೆ ಇಟ್ಕೊಂಡಿದ್ದಾರೆ. ಮತ್ತು ಮೇಲ್ಗಡೆ ಅವರು ವಾಸ ಮಾಡ್ತಾರೆ ನೋಡಿ. ಇದೆಲ್ಲ ಮರದ ಮೇಲ್ಛಾವಣಿ. ಇದ್ರ ಮೇಲ್ಗಡೆ ವಾಸ ಮಾಡ್ತಾರೆ. ಇಲ್ಲೂ ಅಷ್ಟೇ ಮರದ ಕಂಬಗಳನ್ನೇ ಬಳಸಿದ್ದಾರೆ. ಇನ್ನೊಂದು ಮ್ಯಾಜಿಕ್ ತೋರಿಸಿ ಮನೆ ನಿಮಗೆ. ನಂಗೆ ಸಖತ್ ಇಷ್ಟ ಆಗಿದೆ ಏನಂದರೆ ಇದರಲ್ಲಿ ಇದು ನೋಡಿ, ಇದೆಲ್ಲ ಹೊರಗಡೆಯಿಂದ ನೋಡೋಕೆ ನಿಮಗೇನೋ ಸಾಮಾನ್ಯ ಗೋಡೆ ಥರ ಕಾಣಿಸ್ತಿದೆ ಅಲ್ವಾ. ಆದರೆ ಗೋಡೆ ಕಟ್ಟಿರೋದು ಹೇಗೆ ಅಂದರೆ, ಇದು ಕಲ್ಲು, ಲೋಕಲಲ್ಲಿ ಸಿಗೋ ಕಲ್ಲು. ಅದ್ರ ಮೇಲೆ ಇನ್ನೊಂದು ಪದರ ಮರ, ಮತ್ತೆ ಒಂದು ಪದರ ಕಲ್ಲು, ಮತ್ತೆ ಒಂದು ಪದರ ಮರ. ಹೀಗೆ ಅವರು ಗೋಡೆಗಳನ್ನ ಕಟ್ಟಿರೋದು.
ಗೋಡೆ ಕಟ್ಟಾದ್ಮೇಲೆ ಇದಕ್ಕೆ ಮೆತ್ತಿರೋದೆಲ್ಲನೂ ಸುಣ್ಣ ಮತ್ತು ಮಣ್ಣು ನೋಡ್ತಿರ್ಬೋದು. ಸಂಪೂರ್ಣ ಸುಣ್ಣ ಮತ್ತು ಮಣ್ಣನ್ನು ಬಳಕೆ ಮಾಡಿದ್ದಾರೆ. ಬೈಂಡಿಂಗ್ ಮಟೀರಿಯಲ್ ಆಗಿ ಕೂಡ ಸುಣ್ಣ ಮತ್ತು ಮಣ್ಣನ್ನು ಬಳಕೆ ಮಾಡಿದ್ದಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತಂದರೆ, ಇವರು ಈ ದನಗಳಿಗೆ ಆಹಾರ ಬೇಕಲ್ವಾ, ಅಂದರೆ ಮುಂಚೆ ಇಲ್ಲೆಲ್ಲ ಬೆಟ್ಟದ ಮೇಲಿರೋರು ತುಂಬ ದನಗಳನ್ನ ಸಾಕ್ತಾಯಿದ್ರು. ಅವಕ್ಕೆ ಆಹಾರ ಬೇಕಿತ್ತು. ಆ ಆಹಾರವನ್ನು ಸಂಗ್ರಹಣೆ ಮಾಡೋದಕ್ಕೆ, ಹುಲ್ಲನ್ನು ಸಂಗ್ರಹಣೆ ಮಾಡೋದಕ್ಕೆ ನೋಡಿ ಯಾವ ಥರ ಮಾಡ್ಕೊಂಡಿದ್ದಾರೆ. ಮನೆಯಿಂದ ಒಂದು 3-4 ಅಡಿ, 3 ಅಡಿ ಅಂದ್ಕೊಳ್ಳಿ, 3 ಅಡಿ ಈ ಥರ ಒಂದು ಜಾಗ ಮಾಡಿಕೊಂಡು ಕೆಳಗಡೆಯಿಂದ ಪಿಲ್ಲರ್ಗಳನ್ನ ಕೊಟ್ಟು ಅದ್ರ ಮೇಲ್ಗಡೆ ಎಲ್ಲ, ಅಂದರೆ ಯಾಕೆ ಇಷ್ಟು ಮೇಲೆ ಕಟ್ಟಿದ್ದಾರೆ ಅಂತಂದರೆ ಜಾಸ್ತಿ ಮಳೆ ಬರುತ್ತೆ, ಜಾಸ್ತಿ ಸ್ನೋ ಬೀಳುತ್ತೆ, ಹಾಗಾಗಿ ಅದರಿಂದ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಇಷ್ಟು ಮೇಲಕ್ಕೆ ಕಟ್ಟೋರೆ. ಆಯಿತಾ, ಕಟ್ಬಿಟ್ಟು ಇದೆಲ್ಲ ಹುಲ್ಲು ಮತ್ತು ಮೇವಿನ ಸಂಗ್ರಹಣೆಯನ್ನು ಮಾಡಿದ್ದಾರೆ. ಇದ್ರ ಮೇಲ್ಛಾವಣಿ ಮಾತ್ರ ತುಂಬ ಸಖತ್ತಾಗಿದೆಯಪ್ಪ. ನೀವು ನೋಡ್ತಾ ಇರ್ಬೋದು, ಅಲ್ಲಿ ಮೇಲ್ಗಡೆ ಕಲ್ಲುಗಳಿದ್ದಾವೆ. ಆ ಕಲ್ಲುಗಳು ಯಾವ ಥರ ಹೊಂದಿಸಿದ್ದಾರೆ ಅಂತ ನಿಮ್ಗೆ ಇಲ್ಲಿ ತೋರಿಸ್ತೀನಿ ನೋಡಿ. ನೋಡ್ತಾ ಇರ್ಬೋದು, ಅಲ್ಲಿ ಕೂಡ ಇದೇ ಥರದ ಮೇಲ್ಛಾವಣಿಯನ್ನು ಹೊಂದಿಸಿದ್ದಾರೆ. ಅಂದರೆ ಒಂದು ಕಲ್ ಮೇಲೆ ಒಂದು ಕಲ್ ಮೇಲೆ ಒಂದು ಕಲ್ ಮೇಲೆ ಇನ್ನೊಂದು ಕಲ್ಲನ್ನ ಇಟ್ಕೊಂಡ್ಬಂದಿದ್ದಾರೆ. ಇದರಿಂದ ಅಲ್ಲಿ ಬಿದ್ದಿದ್ದ ನೀರು ಕೆಳಗೆ ಬರುತ್ತೆ, ಕೆಳಗೆ ಬರುತ್ತೆ, ಕೆಳಗೆ ಬರುತ್ತೆ, ಕೆಳಗೆ ಬರುತ್ತೆ. ಸಿಂಪಲ್ ಟ್ರಿಕ್ಸ್, ಸೂಪರ್ ಆಗಿರೋ ಮನೆ. ಸಾಮಾನ್ಯವಾಗಿ ಇವ್ರು ಕಟ್ಟೋಂಥ ಮನೆಗಳೆಲ್ಲದೂ ಕನಿಷ್ಠ ಡೂಪ್ಲೆಕ್ಸ್ ಆಗಿರುತ್ತೆ. ಕೆಳಗಡೆ ದನಗಳಿಗೆ, ಅದಾದಮೇಲೆ ಮೇಲ್ಗಡೆ, ಅದ್ರ ಮೇಲ್ಗಡೆ ಅವ್ರು ಬದುಕೋದಕ್ಕೆ. ಎಷ್ಟು ಸಖತ್ತಾಗಿದೆ ಅಲ್ವಾ ಪ್ಲ್ಯಾನ್ ಎಲ್ಲ. ನನಗಂತೂ ಈ ಮನೆಗಳು ತುಂಬ ಇಷ್ಟ ಆದವು. ಆದರೆ ನನಗೆ ಮೇಲೆ ಹೋಗೋದಕ್ಕೆ ಅವಕಾಶ ಸಿಗಲಿಲ್ಲ. ಅವ್ರು ಬೇಡ ಅಂತ ಹೇಳಿದ್ರು. ನಾನು ಕೇಳಿದೆ. ನಿಜವಾಗ್ಲೂ ಈ ಸ್ಥಳ ಎಲ್ಲ ಮನಾಲಿಲಿ ಇದೆ ಅಂತ ಯಾರಿಗೂ ಅನ್ಸೋದೇ ಇಲ್ಲ. ಅಂದರೆ ಯಾವುದೋ ಕಾಡು ಕಗ್ಗದ ಹಳ್ಳಿಗೆ ಹೋಗಿದ್ದೀವೇನೋ ಅಂತ ಅನಿಸುತ್ತೆ. ಆದರೆ ನಿಜವಾಗ್ಲೂ ಈ ಪ್ಲೇಸ್ಗಳೆಲ್ಲ ಮನಾಲಿನಲ್ಲಿದೆ. ಇಲ್ಲಿ ನೋಡಿ, ಅವ್ರ ಮನೆ ಮೇಲೆ ಮೇಲ್ಛಾವಣಿಗೆ ಬಳಸಿರೋ ಕಲ್ಲೆಲ್ಲ ಇದೇನೆ. ಇದೆಲ್ಲ ಕಲ್ಲು ಅವ್ರಿಗೆ ಕಾಡಲ್ಲಿ ಸಿಗುತ್ತೆ. ಆ ಕಲ್ಲನ್ನ ತೊಗೊಂಬಂದ್ಬಿಟ್ಟು ಅವರು ಮನೆ ಮೇಲೆ ಇದನ್ನು ಬಳಕೆ ಮಾಡ್ಕೋತಾರೆ. ಈ ಬೆಟ್ಟ ಗುಡ್ಡಗಳಲ್ಲಿ ಜನರು ಮೊದಲಿಂದನೂ ಪರಿಸರ ಸ್ನೇಹಿ ಜೀವನ ಕ್ರಮವನ್ನು ಅನುಸರಿಸ್ಕೊಂಡು ಬರ್ತಾಯಿದ್ರು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದೇನಿದೆಯಲ್ಲ, ಇದೆಲ್ಲ ಬೈಂಡಿಂಗ್ ಮೆಟೀರಿಯಲ್ಲು ಮಣ್ಣು ಮತ್ತು ಹುಲ್ಲನ್ನು ಹಾಕಿ ಮಾಡಿದ್ದಾರೆ. ಅಂದರೆ ನಮ್ಮ ಸಿಮೆಂಟ್ ಬದಲಾಗಿ ಇದನ್ನು ಬಳಕೆ ಮಾಡಿದ್ದಾರೆ. ಮೇಲ್ಗಡೆ ಸುಣ್ಣ ಬಳ್ದಿದ್ದಾರೆ, ಇದನ್ನು ಸಗಣಿ ಬಳ್ದಿದ್ದಾರೆ, ಸುಣ್ಣ ಅಲ್ಲ. ಇವಾಗ ಇದನ್ನೇನು ಮಾಡ್ತಿದ್ದಾರೆ ಅಂದರೆ ಡಿಸ್ಮೆಂಟಲ್ ಮಾಡ್ತಿದ್ದಾರೆ, ಬಿಚ್ತಾ ಇದ್ದಾರೆ ಒಂದೊಂದನ್ನೇ. ತೋರಿಸ್ತೀನಿ ಅವ್ರು ಹೆಂಗೆ ಬಿಚ್ತಿದ್ದಾರೆ ಅಂತ. ಇದು ಹಳೆ ಮನೆ. ಇಲ್ಲಿ ನೋಡಿ, ಇಲ್ಲಿಂದ ಇದನ್ನ ಹಿಂಗೆ ಮೇಲೆ ಕೆತ್ತಿದ್ರೆ ಅದಷ್ಟು ಮರದ ದಿನ್ನೆ ಬಂದ್ಬಿಡುತ್ತೆ. ಆ ದಿನ್ನೆನ ತೊಗೊಂಬಿಟ್ಟು ಅಲ್ಲಿ ಸೈಡ್ಗೆ ಇಡ್ತಿದ್ದಾರೆ. ಇದಕ್ಕಿಂತ ಮುಂಚೆ ಇಲ್ಲೇನು ಮೇಲ್ಛಾವಣಿಗೆ ಬಳಸಲಾಗಿದ್ದಂಥ ಕಲ್ಲುಗಳನ್ನ ಸಹಿತ ಅಲ್ಲಿ ಇಟ್ಟಿದ್ದಾರೆ. ಅವ್ರು ಅದೇ ಕಲ್ಲುಗಳನ್ನ ಮತ್ತು ಚೆನ್ನಾಗಿರೋ ಮರಗಳನ್ನ ಮತ್ತೆ ಬಳಕೆ ಮಾಡ್ಕೋಬೋದು. ಇನ್ನು ಅಲ್ಲೆಲ್ಲ ಕಟ್ಟಿರೋ ಮನೆಗಳೆಲ್ಲ ಸಿಮೆಂಟಲ್ಲಿ, ಅಂದರೆ ನಿಮ್ಮ ಥರ ಕಟ್ಟಿದ್ದಾರೆ. ಅದರಲ್ಲಿರೋದು ಯಾವುದನ್ನು ನಾವು ರೀಸೈಕಲ್ ಮಾಡೋಕ್ಕೆ ಬರೋಲ್ಲ. ಸ್ವಲ್ಪ ಕಬ್ಬಣ ಸಿಗುತ್ತೆ, ಅದೆಲ್ಲ ತುಕ್ಕಿಡ್ದೋಗಿರುತ್ತೆ, ಅದಕ್ಕೇನು ವ್ಯಾಲ್ಯೂನೂ ಇರೋಲ್ಲ. ನಾನು ಇಲ್ಲಿ ಇವ್ರ ಮನೆ ಹತ್ರ ಬಂದಿದ್ದಲ್ಲ, ನನಗೆ ಕುಡಿಯೋದಕ್ಕೆ ಟೀನ ಕೊಟ್ಟಿದ್ದಾರೆ. ಇಲ್ಲೇನು ಚೆನ್ನಾಗಿರೋ ಮನೆನ ಬಿಚ್ತವ್ರೆ. ಯಾಕಪ್ಪ ಬಿಚ್ತಿದ್ದೀರ ಅಂತ ಕೇಳಿದ್ರೆ, ಹೊಸ ಜನ್ರೇಷನ್ಗೆ ಹೊಸ ಮನೆ ಬೇಕು, ಅದಕ್ಕೆ ಈ ಮನೆ ಬೇಡ ಅಂತ ಬಿಚ್ತಿದಾರಂತೆ. ನನಗೆ ನಿಜವಾಗ್ಲೂ ಕೇಳಿ ಬೇಜಾರಾಯಿತು. ಆದರೆ ನೋಡಿ, ನಾನು ಮೊದಲೇ ಹೇಳ್ದಂಗೆ ಇದೆಲ್ಲನೂ ರೀಸೈಕಲಬಲ್. ಇದನ್ನು ಕಲ್ಲನ್ನ ತಗೊಂಡು ಮತ್ತೆ ಬಳಕೆ ಮಾಡ್ಕೋಬೋದು. ಇದರಲ್ಲಿ ಏನಂದರೆ ಸಗಣಿ ಮತ್ತು ಮಣ್ಣು ಮಾತ್ರ ವೇಸ್ಟ್ ಆಗುತ್ತೆ. ಆ ಮಣ್ಣನ್ನು ಭೂಮಿಗೆ ಹೋಗುತ್ತೆ, ಮತ್ತು ಬೇರೆ ಮಣ್ಣಲ್ಲಿ ಮತ್ತೆ ಕಟ್ತಾರೆ. ಈ ಮನೆಗಳಲ್ಲಿ ಇನ್ನೊಂದು ವಿಶೇಷತೆನ ನೀವು ಗಮನಿಸಿರ್ಬೋದು. ಹೆಂಗೆ ಅಂದರೆ, ಏನಾದರೂ ಪ್ರಕೃತಿ ವಿಕೋಪದಿಂದ ಸ್ವಲ್ಪ ಏನಾದರೂ ಮನೆ ಹಾಳಾಯ್ತು ಅಂತಂದರೆ, ಅರ್ಧಕ್ಕೆ ಬಿದ್ದೋಯ್ತು ಅಂದ್ಕೊಳ್ಳಿ, ಇನ್ನು ಅರ್ಧನ ಕರೆಕ್ಟಾಗಿ ಕಟ್ಬೋದು ಅವರು. ಅಂದರೆ ಈ ಮನೆಗಳಲ್ಲಿ ಆ ಥರ ಬರೋಲ್ಲ. ಒಂದ್ಸಲ ಪಿಲ್ಲರ್ ಹೋಯ್ತು ಅಂದರೆ ಹೋಯ್ತು. ಇದ್ರಲ್ಲಿ ಹಂಗಲ್ಲ. ಇಲ್ಲಿ ಅಂದರೆ ಡ್ಯಾಮೇಜ್ ಆಯ್ತು ಅಂದರೆ ಅದೇನು ಡ್ಯಾಮೇಜ್ ಆಗಿರುತ್ತೋ ಆ ಪೋರ್ಷನ್ ಅಷ್ಟೇ ಮತ್ತೆ ಮೇಲೆ ಹೊಸದಾಗಿ ಕಟ್ಬೋದು. ಯಾಕಂತಂದರೆ ಎಲ್ಲ ಒಂಥರ ಒಂದು ಬಾಕ್ಸ್ನ ಎತ್ತಿ ಇನ್ನೊಂದು ಬಾಕ್ಸ್ ಇಡೋ ಥರ ಅಷ್ಟೇ. ಅಂಥ ಟೆಕ್ನಾಲಜಿ ಯೂಸ್ ಮಾಡಿ ಕಟ್ಟಿರೋ ಮನೆಗಳು. ಆದರೆ ದುರದೃಷ್ಟವಶಾತ್ ಇವನ್ನೆಲ್ಲ ಇವಾಗ ಬಿಚ್ತಾ ಇದ್ದಾರೆ. ಅದು ನನಗೆ ನೋಡೋದಕ್ಕೆ ತುಂಬ ಕಷ್ಟ ಆಗ್ತಿದೆ. ಇಲ್ಲಿವರೆಗೂ ನೀವು ಹಳೆಯ ಕಾಲದ ಮನಾಲಿಯನ್ನು ನೋಡಿದ್ರಿ. ಒಂದು ಟ್ರಾನ್ಸಿಷನ್ ತೋರಿಸ್ತೀನಿ ನೋಡಿ ನಿಮಗೆ. ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಹಿಂದೆ, ಇದೆಲ್ಲ ಫುಲ್ಲು ಒಂಥರ ಲೇಟೆಸ್ಟ್ ಮಾಡರ್ನೈಸ್ ಕೆಫೆಗಳನ್ನ ಮಾಡಿರುವಂತಹ ರಸ್ತೆ. ಅಲ್ಲಿಗೆ ಬಂದಿದ್ದೀನಿ. ಇದು ಕೂಡ ಓಲ್ಡ್ ಮನಾಲಿನಲ್ಲೇ ಇದೆ. ನೀವು ಆ ಮನಾಲಿ, ಅದು ಆ್ಯಕ್ಚುಲಿ ಓಲ್ಡ್ ಮನಾಲಿ, ಅದನ್ನು ನೋಡಬೇಕು ಅಂದರೆ ಸ್ವಲ್ಪ ಡೀಪಾಗಿ ಒಳಗೆ ಹೋಗಬೇಕು. ನೆಕ್ಸ್ಟು ನನ್ನ ಜೊತೆ ಟೂರ್ ಬರ್ತಿರಲ್ವ, ಸುದರ್ಶನ್ ಸಂಚಾರಿ ಟೂರ್ಸಲ್ಲಿ, ಆವಾಗ ನಾನು ನಿಮಗೆ ಕರ್ಕೊಂಡೋಗಿ ತೋರಿಸ್ತೀನಿ. ಇದು ನೋಡ್ತಾ ಇರ್ಬೋದು, ಇಲ್ಲ ತುಂಬ ಮಾಡರ್ನೈಸ್ ಕೆಫೆಗಳನ್ನ ಮಾಡಿದ್ದಾರೆ. ಈ ಕೆಫೆ ಹೆಸರು ಟೇಲ್ಸ್ ಆ್ಯಂಡ್ ಡ್ರೀಮ್ಸ್ ಅಂತ. ಇದೇ ಥರ ತುಂಬ ಕೆಫೆಗಳಿದೆ ಇಲ್ಲಿ. ನಾನು ಇವಾಗ ಇಲ್ಲೊಂದು ಲೆದರ್ ಶಾಪ್ಗೆ ಹೋಗಿದ್ದೆ. ಒಳ್ಳೊಳ್ಳೆ ಕಲೆಕ್ಷನ್ಸ್ ಇಟ್ಟಿದ್ರು. ನೀವೇನಾದರೂ ಮನಾಲಿಗೆ ಬಂದರೆ ಓಲ್ಡ್ ಮನಾಲಿನಲ್ಲಿ ಅವ್ರದ್ದು ಅಡ್ರೆಸ್ ಎಲ್ಲ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಸೂಪರಾಗಿದೆ. ನನಗೆ ಐ ಫೀಲ್ ಇಟ್ ಈಸ್ ಒರಿಜಿನಲ್ ಅಂತ. ಸೊ ಇಟ್ ಈಸ್ ನಾಟ್ ಎನಿಥಿಂಗ್, ಇದೆಲ್ಲ ಪೇಯ್ಡ್ ಗೀಡ್ ಪ್ರಮೋಷನ್ ಎಲ್ಲ ಏನಿಲ್ಲ. ಸ್ವಲ್ಪ ಹೋಗಿ ನೋಡಿ. ನೀವೇನಾದರೂ ಮನಾಲಿ ಇದ್ದರೆ ನಿಮಗೆ ಬೇಕಂತ ಅನ್ಸಿರೋ ಲೆದರ್ ಐಟಮ್ ಅಲ್ಲೋಗಿ ತೊಗೋಬೋದು. 100% ಒರಿಜಿನಲ್ ಲೆದರ್ ಥರ ಕಾಣಿಸ್ತು ನನಗೆ. ಗೈಸ್, ನೀವು ನೋಡ್ತಿದ್ದೀರಲ್ಲ, ಅದು ಸಿಟಿ. ಈಚೆಗೆ ಹೋದರೆ ಇಲ್ಲಿ ನೋಡಿ,
ಅದು ಸಿಟಿ. ಕಾಣಿಸಿದಿರ ಹಿಂದೆ ಮನೆಗಳು, ಅದೆಲ್ಲ ಸಿಟಿ. ಇದೇ ಲಾಸ್ಟು, ಇಲ್ಲಿಂದ ಈಚೆಗೆ ಫುಲ್ಲು ಕಾಡು. ನಾನಿರೋ ಹಾಸ್ಟೆಲ್ಲು ಈ ಪ್ಲೇಸಲ್ಲಿರೋದು. ಬನ್ನಿ ನಂದು ಡಾರ್ಮೆಟ್ರಿ ತೋರಿಸ್ತೀನಿ. ಬರೀ 200 ರೂಪಾಯಿ ಅಷ್ಟೇ ಡಾರ್ಮೆಟ್ರಿಗೆ. ನೋಡ್ತಿರ್ಬೋದು, ಇದು ನಾನಿರುವಂಥ ಡಾರ್ಮೆಟ್ರಿ. ಒಬ್ಬನೇ ಇದ್ದೀನಿ, ಯಾರೂ ಇಲ್ಲ ಇಲ್ಲಿ. ನಾನು 200 ರೂಪಾಯಿಗೋಸ್ಕರ ಇಲ್ಲಿವರೆಗೂ ಬಂದಿದ್ದೀನಿ. ಸ್ವಲ್ಪ ಜಾಸ್ತಿ ಕೊಟ್ಟಿದ್ರೆ ಮುಂದೆನೇ ಸಿಗ್ತಿತ್ತು, ಬಟ್ ಇರಲಿ ಅಂತ 200 ರೂಪಾಯಿ ಅಲ್ವಾ, 100 ರೂಪಾಯಿ ಹೊಡೆದ್ರೂ ನಮಗೆ ಒಂಥರ ಖುಷಿನೇ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ. ಮತ್ತು ನೀವು ವಿಡಿಯೋಯಿಂದ ಆಚೆ ಹೋಗೋಕ್ಕೆ ಮುಂಚೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ನ ಮಾಡಿ, ಜೊತೆಗೆ ಬೆಲ್ ಐಕಾನ್ ಹೊಡಿರಿ. ಈ ವಿಡಿಯೋನ ಹೈಪ್ ಮಾಡಿ. ಎಲ್ರಿಗೂ ಬಾಯ್ ಬಾಯ್.